ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಎಬಿವಿಪಿ ಸಮರ ಸಾರ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೆಪಿಎಸ್ಸಿಯಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಈಗ ತಾಂಡವವಾಡ್ತಿದ್ದಾರೆ ಎಬಿವಿಪಿ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಪಶು ವೈದ್ಯಾಧಿಕಾರಿ ಹುದ್ದೆಗಳ ಭರ್ತಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇತ್ತು. ಇದರ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಎಬಿವಿಪಿ ಸಮರ ಸಾರ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಈ ಒಂದು ತನಿಖೆಯನ್ನು ಸಿಬಿಐಗೆ ವಹಿಸಲೇಬೇಕು ಅಂತ ಈಗ ಎಬಿವಿಪಿ ತಾಂಡವವಾಡ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ವಹಿಸಿದ್ರೆ ಎಬಿವಿಪಿ ಮುಷ್ಕರದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಿಬಿಐ ತನಿಖೆಗೆ ವಹಿಸದಿದ್ದರೆ ಎಬಿವಿಪಿ ಮುಷ್ಕರದ ಎಚ್ಚರಿಕೆ ಕೂಡ ನೀಡಲಾಗಿದ್ದು, ಅಲ್ಲದೆ ನಮ್ಮ 7 ಡಿಮ್ಯಾಂಡ್ಗಳನ್ನು ಈಡೇರಿಸಬೇಕು ಅಂತ ಎಬಿವಿಪಿ ಈಗಾಗಲೇ ಬೇಡಿಕೆಗಳನ್ನು ಕೂಡ ಇಟ್ಟಿದೆ. ಇಲ್ಲದಿದ್ದರೆ ಆಗಸ್ಟ್ 5ರಂದು ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಬಿವಿಪಿ ಎಚ್ಚರಿಕೆಯನ್ನು ನೀಡಿದೆ. ಈಗ ಸರ್ಕಾರಕ್ಕೆ ಆಗಸ್ಟ್ 4ರವರೆಗೂ ಸರ್ಕಾರಕ್ಕೆ ಎಬಿವಿಪಿ ಗಡುವು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಎಬಿವಿಪಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದೆ. ಆಗಸ್ಟ್ 4ರ ಒಳಗೆ ಬೇಡಿಕೆ ಈಡೇರಿಸದಿದ್ದರೆ ಮುಷ್ಕರ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಎಬಿವಿಪಿ. ಮಣಿಕಂಠ್ ಕಳಸ್ ಎಬಿವಿಪಿ ಮಹಾನಗರ ಸಂಘಟನಾ ಕಾರ್ಯದರ್ಶಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅದರ ಜೊತೆಗೆ ಮುಖ್ಯ ಬೇಡಿಕೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೆ ಗಡುವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅದರ ಜೊತೆಗೆ ಮುಖ್ಯ ಬೇಡಿಕೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೆ ಗಡುವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅದರ ಜೊತೆಗೆ ಮುಖ್ಯ ಬೇಡಿಕೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೆ ಗಡುವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅದರ ಜೊತೆಗೆ ಮುಖ್ಯ ಬೇಡಿಕೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೆ ಗಡುವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿದೆ. ಅದರ ಜೊತೆಗೆ ಮುಖ್ಯ ಬೇಡಿಕೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರಕ್ಕೆ ನಾವು ಆಗಸ್ಟ್ 4ರವರೆಗೆ